ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ರಾಜ್ಯ ಸರ್ಕಾರ LPG ಗ್ಯಾಸ್ ಸಿಲಿಂಡರ್ ಹಾಗೂ BPL ರೇಷನ್ ಕಾರ್ಡ್ ಸಂಬಂಧಿಸಿದಂತೆ ಜೂನ್ 1ರಿಂದ ಮಹತ್ತರ ಬದಲಾವಣೆ ಮಾಡ್ತಿದೆ. ಇದರಿಂದ ಜನಸಾಮಾನ್ಯರಿಗೂ ತುಂಬ ಉಪಯೋಗ ಆಗುತ್ತೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇದಕ್ಕೂ ಮುಂಚೆ ನೀವು ಇನ್ನೊಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಭಾರತ ಸರ್ಕಾರವು ಜೂನ್ 1ರಿಂದ LPG ಸಿಲಿಂಡರ್ ಮತ್ತು ರೇಷನ್ ಕಾರ್ಡ್ ನಿಯಮಗಳಲ್ಲಿ ಹಲವಾರು ಮಹತ್ವದ ಬದಲಾವಣೆಗಳನ್ನು ಪ್ರಕಟಿಸಿದೆ. ಈ ಬದಲಾವಣೆಗಳು ನಾಗರಿಕರಿಗೆ ಅಗತ್ಯ ಸೇವೆಗಳನ್ನು ಹೆಚ್ಚು ಸುಗಮವಾಗಿ ಮತ್ತು ಸುಲಭವಾಗಿ ಪಡೆಯಲು ಸಹಾಯ ಮಾಡುತ್ತದೆ. LPG ಸಿಲಿಂಡರ್ ನಿಯಮಗಳಲ್ಲಿ ಪ್ರಮುಖ ಬದಲಾವಣೆಗಳು. ಆಧಾರ್ ಲಿಂಕ್ ಅಗತ್ಯ. ಹೊಸ LPG ಕನೆಕ್ಷನ್ ಪಡೆಯಲು ನಾಗರಿಕರು ತಮ್ಮ ಆಧಾರ್ ಕಾರ್ಡ್ ಮೂಲಕ ಗುರುತನ್ನು ಪರಿಶೀಲಿಸಬೇಕು. ಎರಡನೇದಾಗಿ ಸಬ್ಸಿಡಿ ನೇರ ಬ್ಯಾಂಕ್ ಖಾತೆಗೆ. LPG ಸಬ್ಸಿಡಿಯನ್ನು ಈಗ ನೇರವಾಗಿ ಆಧಾರ್ ಲಿಂಕ್ ಆದ ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಮಾಡಲಾಗುತ್ತದೆ. ಸರಳೀಕೃತ ಪ್ರಕ್ರಿಯೆ. LPG ಕನೆಕ್ಷನ್ ಪಡೆಯುವುದು ಮತ್ತು ನವೀಕರಿಸುವುದು ಹಿಂದಿನಂತೆ ಜಟಿಲವಾಗಿರುವುದಿಲ್ಲ. ರೇಷನ್ ಕಾರ್ಡ್ ನಿಯಮಗಳ ಸುಧಾರಣೆಗಳು. ಡಿಜಿಟಲ್ ಲಿಂಕ್. ಹೊಸ ರೇಷನ್ ಕಾರ್ಡ್ಗಳನ್ನು ಡಿಜಿಟಲ್ ವ್ಯವಸ್ಥೆಯೊಂದಿಗೆ ಲಿಂಕ್ ಮಾಡಲಾಗುತ್ತದೆ. ಇದರಿಂದ ವಿತರಣೆ ಮತ್ತು ಟ್ರ್ಯಾಕಿಂಗ್ ಸುಲಭವಾಗುತ್ತದೆ. ಇನ್ನು ಡಿಜಿಟಲ್ ಲಿಂಕ್ ಅಂತ ಅಂದರೆ ಏನು ಅಂತ ನೋಡೋದಾದರೆ, ನಮ್ಮ ಕೇಂದ್ರ ಸರ್ಕಾರ ಮೇರಾ ರೇಷನ್ 2.0 ಎಂಬ ಹೊಸ ಆ್ಯಪ್ನ ಪರಿಚಯಿಸಿದೆ. ಈ ಆ್ಯಪನ್ನು ನೀವು ನಿಮ್ಮ ಮೊಬೈಲ್ನ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡ್ಕೊಳ್ಳೋದರ ನಂತರ ಆಧಾರ್ ಕಾರ್ಡ್ ಲಿಂಕ್ ಮಾಡಿದರೆ ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಮೊಬೈಲಲ್ಲೇ ಶೋ ಆಗುತ್ತೆ. ಇದರ ಪ್ರಮುಖ ಉಪಯೋಗ ಏನಂದರೆ ಟ್ರ್ಯಾಕಿಂಗ್ ಸುಲಭ ಆಗುತ್ತೆ ಮತ್ತು ಇದರಿಂದ ರೇಷನ್ ಡಿಸ್ಟ್ರಿಬ್ಯೂಷನ್ಗೆ ಹೆಲ್ಪ್ ಆಗುತ್ತೆ ಅಂತ ನಮ್ಮ ಕೇಂದ್ರ ಸರ್ಕಾರ ಆಲ್ರೆಡಿ ಇದನ್ನು ಪರಿಚಯಿಸಿದೆ. ಎರಡನೇದಾಗಿ ನೋಡೋದಾದರೆ ಸಮಯದ ವಿತರಣೆ. ರೇಷನ್ ಅಂಗಡಿಗಳಲ್ಲಿ ನಿರೀಕ್ಷಣೆಯ ಸಮಯವನ್ನು ಕಡಿಮೆ ಮಾಡಲು ವಿತರಣಾ ವೇಳಾಪಟ್ಟಿಯನ್ನು ಸುಧಾರಿಸಲಾಗಿದೆ. ಅಂದರೆ ಟೈಮ್ ಟೇಬಲ್ ಕೂಡ ರೆಡಿ ಮಾಡಲಾಗುತ್ತೆ ನೆಕ್ಸ್ಟ್ ಮಂತಿಂದ ಜೂನ್ 1ರಿಂದ. ಈ ಟೈಮಿಗೆ ಸಿಗುತ್ತೆ ಅಂತ ಒಂದು ಟೈಮ್ ಟೇಬಲ್ ಕೂಡ ಸಿದ್ಧವಾಗುತ್ತೆ. ಪಾರದರ್ಶಕತೆ. ಡಿಜಿಟಲ್ ವ್ಯವಸ್ಥೆಯಿಂದ ಅನವಶ್ಯಕ ತಪ್ಪುಗಳು ಮತ್ತು ವಂಚನೆಗಳು ಕಡಿಮೆಯಾಗುತ್ತೆ. ನಾನು ಮೇಲೆ ಹೇಳಿದ್ನಲ್ಲ, ಮೇರಾ ರೇಷನ್ 2.0 ಅಂತ ಆ ಥರ ಅಳವಡಿಸೋದ್ರಿಂದ ಅನವಶ್ಯಕ ತಪ್ಪುಗಳು ಮತ್ತು ವಂಚನೆಗಳು ಕಡಿಮೆಯಾಗುತ್ತದೆ. ಸರಿಯಾದ ಗುರುತಿಸುವಿಕೆ. ಆಧಾರ್ ಮೂಲಕ ನಿಖರವಾಗಿ ಗುರುತಿಸಲು ಸಾಧ್ಯವಾಗುತ್ತದೆ. ಹೊಸ ಪ್ರಯೋಜನಗಳು. LPG ಸಿಲಿಂಡರ್ ನೇರವಾಗಿ ಬ್ಯಾಂಕ್ ಖಾತೆಗೆ ಬರುವುದರಿಂದ LPG ಸಬ್ಸಿಡಿ ನೇರವಾಗಿ ಬ್ಯಾಂಕ್ ಖಾತೆಗೆ ಬರುವುದರಿಂದ ನಗದು ನಿರ್ವಹಣೆ ಸುಲಭ. ರೇಷನ್ ವಿತರಣೆಯಲ್ಲಿ ತಪ್ಪುಗಳು ಮತ್ತು ವಿಳಂಬಗಳು ಕಡಿಮೆಯಾಗುತ್ತದೆ. LPG ಬಳಕೆದಾರರ ಸುರಕ್ಷತೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತದೆ. ಡಿಜಿಟಲ್ ವ್ಯವಸ್ಥೆಯಿಂದ ಸರ್ಕಾರಿ ಯೋಜನೆಗಳು ಸರಿಯಾದ ಜನರಿಗೆ ತಲುಪುತ್ತದೆ. ಅಂದರೆ ಯಾರಾದರೂ ಸುಳ್ಳು ಹೇಳಿ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ರೆ ಅಂಥವರು ಮೇರಾ ರೇಷನ್ 2.0 ಆ್ಯಪಲ್ಲಿ ತುಂಬ ಈಸಿಯಾಗಿ ಸಿಕ್ಬೀಳ್ತಾರೆ. ಅದರಿಂದ ಈ ರೀತಿ ಡಿಜಿಟಲ್ ವ್ಯವಸ್ಥೆಯಿಂದ ಅನರ್ಹರು ಹೊಸ BPL ಕಾರ್ಡನ್ನು ದುರ್ಬಳಕೆ ಮಾಡಿಕೊಳ್ಳೋದು ತಪ್ಪುತ್ತೆ. ನಾಗರಿಕರು ಈ ಬದಲಾವಣೆಗೆ ಹೇಗೆ ತಯಾರಾಗಬೇಕು? ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಳ್ಳಿ. LPG ಮತ್ತು ರೇಷನ್ ಕಾರ್ಡ್ ಸೇವೆಗಳಿಗೆ ಆಧಾರ್ ಲಿಂಕ್ ಅಗತ್ಯವಿದೆ. ಬ್ಯಾಂಕ್ ಖಾತೆ ನವೀಕರಿಸಿ. ಸಬ್ಸಿಡಿ ಪಡೆಯಲು ನಿಮ್ಮ ಬ್ಯಾಂಕ್ ಖಾತೆಯನ್ನು ಆಧಾರ್ ಜೊತೆ ಲಿಂಕ್ ಮಾಡಿ. ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ. ಡಿಜಿಟಲ್ ವ್ಯವಸ್ಥೆಗೆ ಅನುಗುಣವಾಗಿ ಹೊಸ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳಿ. ಸರ್ಕಾರಿ ಅರಿವು ಮೂಡಿಸುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ. ಹೊಸ ನಿಯಮಗಳ ಬಗ್ಗೆ ಮಾಹಿತಿ ಪಡೆಯಿರಿ. LPG ಸಿಲಿಂಡರ್ ಸುರಕ್ಷತೆಗೆ ಪ್ರಮುಖ ಸಲಹೆಗಳು ನೋಡೋದಾದರೆ, ಸಿಲಿಂಡರ್ ಸೋರಿಕೆಯನ್ನು ಪರಿಶೀಲಿಸಲು ಸಾಬೂನು ನೀರಿನ ಪರೀಕ್ಷೆ ಮಾಡಿಸಿ. ಸಿಲಿಂಡರ್ಗಳನ್ನು ಗಾಳಿ ಬೆಳಕು ಇರುವ ಸ್ಥಳದಲ್ಲಿ ಇಡಿ. ರೆಗ್ಯುಲೇಟರ್ ಮತ್ತು ಹೋಸ್ಗಳನ್ನು ನಿಯಮಿತವಾಗಿ ಪರಿಶೀಲಿಸಿ. ಈ ಹೊಸ ನಿಯಮಗಳು ಡಿಜಿಟಲ್ ಇಂಡಿಯಾದ ದೃಷ್ಟಿಯೊಂದಿಗೆ ಸರ್ಕಾರದ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ. ನಾಗರಿಕರು ಈ ಬದಲಾವಣೆಗಳನ್ನು ಅನುಸರಿಸಿದರೆ ಅವರಿಗೆ ಹೆಚ್ಚಿನ ಸೌಲಭ್ಯ ಮತ್ತು ಸುರಕ್ಷತೆ ಲಭಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸರ್ಕಾರಿ ವೆಬ್ಸೈಟ್ ಅಥವಾ ಸ್ಥಳೀಯ PDS ಕಚೇರಿಗೆ ಸಂಪರ್ಕಿಸಿ. ಥ್ಯಾಂಕ್ ಯು.